ನಮಸ್ಕಾರ ಸ್ನೇಹಿತರೆ, SI2 ಪರೀಕ್ಷೆಗೆ ಸಂಬಂಧಿಸಿದ ಕೆಲವೊಂದು ಮಾಹಿತಿಗಳನ್ನು ಇಲ್ಲಿ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. SI2 ಪರೀಕ್ಷೆಗೆ ಸಂಬಂಧಿಸಿದ ಮುಖ್ಯಾಂಶಗಳು. ಪರೀಕ್ಷೆ ಸರ್ಕಾರಿ ಶಾಲೆಗಳಿಗೆ ಮಾತ್ರ, 6ರಿಂದ 9ನೇ ತರಗತಿಗಳಿಗೆ ಮಾತ್ರ. ಪ್ರಶ್ನೆ ಪತ್ರಿಕೆಯನ್ನು ಟ್ಯಾಗ್ ಮಾಡಿದ ಪ್ರೌಢಶಾಲೆಗಳಿಂದ ಪಡೆಯುವುದು. ಬೆಳಗ್ಗೆ 9ಕ್ಕೆ ಒಂದು ಪ್ರಶ್ನೆ ಪತ್ರಿಕೆ ಪಡೆದು ನಿಮಗೆ ಅವಶ್ಯಕತೆ ಇರುವಷ್ಟು ಜೆರಾಕ್ಸ್ ಮಾಡಿಸಿಕೊಳ್ಳುವುದು. ಕಡ್ಡಾಯವಾಗಿ ಪರೀಕ್ಷಾ ಗೌಪ್ಯತೆಯನ್ನು ಕಾಪಾಡುವುದು. ನಿಗದಿತ ವೇಳಾಪಟ್ಟಿಯಂತೆಯೇ ಪರೀಕ್ಷೆ ನಡೆಸುವುದು. ಪ್ರಶ್ನೆ ಪತ್ರಿಕೆ ಜೆರಾಕ್ಸ್ಗಾಗಿ ಅನುದಾನ HPSಗಳಿಗೆ SSK ರಾಜ್ಯ ಕಚೇರಿಯಿಂದ ಅನುದಾನ ಬಿಡುಗಡೆಯಾಗುವುದು. ಸ್ಯಾಟ್ಸ್ನಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅನುದಾನ ಬಿಡುಗಡೆಯಾಗುತ್ತದೆ. 6ರಿಂದ 7ನೇ ತರಗತಿಗೆ 20 ರೂಪಾಯಿಗಳು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳು ಸೇರಿ. 8ರಿಂದ 9ನೇ ತರಗತಿಗೆ 30 ರೂಪಾಯಿಗಳು. ಮಕ್ಕಳಿಗೆ ಉತ್ತರ ಬರೆಯಲು ಉತ್ತರ ಪತ್ರಿಕೆಯನ್ನು ಇದೇ ಅನುದಾನದಲ್ಲಿ ಕಡ್ಡಾಯವಾಗಿ ನೀಡಬೇಕು. LBI ಆಧಾರಿತ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. DICRT ವೆಬ್ಸೈಟ್ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿ ಮಕ್ಕಳಿಗೆ ಅಭ್ಯಾಸ ಮಾಡಿಸುವುದು. 6ರಿಂದ 7ನೇ ತರಗತಿ 40 ಲಿಖಿತ 10 ಮೌಖಿಕ. 8ನೇ ತರಗತಿ 50 ಲಿಖಿತ 10 ಮೌಖಿಕ. 9ನೇ ತರಗತಿ 125 ಅಂಕಗಳಿಗೆ. ಕನ್ನಡ ಮಾಧ್ಯಮ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳ ಪತ್ರಿಕೆಗಳು ಲಭ್ಯವಿವೆ. ಉರ್ದು ಮಾಧ್ಯಮ ಭಾಷೆ ಪ್ರಥಮ ಮಾತ್ರ, ಕೋರ್ ಎಲ್ಲ ಲಭ್ಯ ಇದೆ. LBI ಯಾವ ವಿಷಯಗಳಿಗೆ ಕ್ವೆಶ್ಚನ್ ಬ್ಯಾಂಕ್ ಲಭ್ಯವಿದೆಯೋ ಆ ವಿಷಯಗಳ ಪ್ರಶ್ನೆ ಪತ್ರಿಕೆ ಮಾತ್ರ ಲಭ್ಯವಿರುತ್ತದೆ. ಆದರ್ಶ ವಿಶ್ವವಿದ್ಯಾಲಯಗಳಿಗೆ ಕೋರ್ ವಿಷಯಗಳಿಗೆ ಲಭ್ಯ. ಪ್ರೌಢಶಾಲೆ ಮುಖ್ಯ ಗುರುಗಳು, ಟ್ಯಾಗ್ ಶಾಲೆಗಳ ಮುಖ್ಯ ಗುರುಗಳ ಸಭೆ ಕರೆದು ಚರ್ಚೆಯನ್ನು ನಡೆಸಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸುವುದು. ಇನ್ನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಎಲ್ಲಿ ಸಿಗ್ತಾವೆ ಅನ್ನೋದನ್ನು ನೋಡೋಣ. ಸೀದಾ ನಾವು ಗೂಗಲ್ ಸರ್ಚ್ನಲ್ಲಿ DICRT ವೆಬ್ಸೈಟ್ ಅಂತ ಹೊಡೆದ್ರೆ ಇಲ್ಲಿ ಕೆಳಗಡೆ ಬಂದರೆ ನಮಗೆ ಮಾಸ್ಟರ್ ಮಿತ್ರ DICRT ಕರ್ನಾಟಕ 2025-26 SI2ಗೆ ಸಂಪೂರ್ಣ ತಯಾರಿ ಅಂತಿದೆ. ಇಲ್ಲಿ ನೀವು ಓಪನ್ ಮಾಡ್ತಾ ಹೋದರೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ತಾ ಹೋಗ್ತವೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ 6ನೇ ತರಗತಿಯ ಒಂದು ಪ್ರಶ್ನೆ ಪತ್ರಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು. ಅದೇ ರೀತಿಯಾಗಿ 6ನೇ ತರಗತಿಯ ಉರ್ದು ಮಾಧ್ಯಮ ಮಾದರಿ ಪ್ರಶ್ನೆ ಪತ್ರಿಕೆ, ಕೀ ಉತ್ತರಗಳು, ಪಾಠವಾರ ಅಂಕಗಳ ಹಂಚಿಕೆ ಇದೆ. ಇದೇ ರೀತಿ ನೀವು ಕೆಳಗಡೆ ಶುರು ಮಾಡಿದ್ರೆ ಪ್ರಮುಖ ವಿಷಯಗಳ ಸಬ್ಜೆಕ್ಟ್ಸ್ 6ನೇ ತರಗತಿ ಗಣಿತ ಕನ್ನಡ ಮಾಧ್ಯಮ ಮಾದರಿ ಪ್ರಶ್ನೆ ಪತ್ರಿಕೆ, ಕೀ ಉತ್ತರಗಳು, ಪಾಠವಾರ ಅಂಕಗಳ ಹಂಚಿಕೆ ಕೂಡ ಇಲ್ಲಿದೆ. ಹಾಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ 7ನೇ ತರಗತಿಯ ಪಠ್ಯಕ್ರಮ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಕೂಡ ಸಿಗ್ತಾ ಹೋಗ್ತವೆ. ಇಲ್ಲಿದೆ 7ನೇ ಪತ್ರಿಕೆ ಕನ್ನಡ ಭಾಷೆ ಮಾದರಿ ಪ್ರಶ್ನೆ ಪತ್ರಿಕೆ, ಕೀ ಉತ್ತರಗಳು, ಪಾಠವಾರ ಹಂಚಿಕೆ. ಇಲ್ಲಿ ಎಲ್ಲ ಮಾಧ್ಯಮದ ಪ್ರಶ್ನೆ ಪತ್ರಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಿಗ್ತಾ ಹೋಗ್ತವೆ. ಇವನ್ನೆಲ್ಲ ಬಳಸ್ಕೊಂಡು ನೀವು ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸಿರೋಂಥ ಒಂದು ಆಶಯದೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.